ತುಂಬಾ ದಿನಗಳಾದ್ಮೇಲೆ ಒಂದು ಓವರ್ ನೈಟ್ ರೈಡ್ ಮಾಡ್ತಾ ಇದೀನಿ. ADV 390 ಇದು ನಾನ್ ತಂದಿರೋ ಗಾಡಿ. ADV 390 ಇದು ನಮ್ಮ ಗೋಲ್ಡನ್ ಥ್ರಾಟಲ್ ಅವ್ರದ್ದು ಡೊಮಿನೋ 400. ಇದು ಗಣಿದು ಎಗ್ ದೋಸೆ ಒಳಗಡೆ ಆಮ್ಲೆಟ್ ಹೊಡೆದಿರ್ತಾರೆ ನೋಡಿ. ಹಾಯ್ ಹಲೋ ನಮಸ್ಕಾರ, ಯು ವಾಚಿಂಗ್ ದಿ ಥ್ರಾಟಲ್. ನಾನು ನಿಮ್ಮ ಹರ್ಷ. ಈ ಚಾನಲ್ ಸೌಂದರ್ಯ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ, ಬೆಲ್ ಐಕಾನ್ ಮರಿಬೇಡಿ, ಹಂಗೆ ಇಷ್ಟ ಒಂದು ಫಾಲೋ ಮಾಡಬೇಡಿ ಅಂತ ಹೇಳ್ತಾನೆ ಮಾರ್ಚ್ ಮಾಡ್ತಾ ಇದ್ದೀನಿ. ಸೊ ನೋಡ್ತಿರ್ಬೋದು ನೀವು, ತುಂಬ ದಿನಗಳಾದಮೇಲೆ ಒಂದು ಓವರ್ ನೈಟ್ ರೈಡ್ ಮಾಡ್ತಾ ಇದ್ದೀನಿ. ಹೋಗ್ತಾ ಹೇಳ್ತೀನಿ ಹೇಗಿದೆ ಎಕ್ಸ್ಪೀರಿಯನ್ಸು ಪ್ರತಿಯೊಂದು. ಯಾಕಂದರೆ ಆಲ್ಮೋಸ್ಟ್ ಇಟ್ಸ್ ಬಿನ್ 2 years ನಾನೊಂದು ಲಾಂಗ್ ರೈಡ್ ಮಾಡಿ. ಸೊ ಇವಾಗ ನೀವು ನೋಡ್ತಿರ್ಬೋದು ನಾವು ಯಾವ ಗಾಡೀಲಿ ಹೋಗ್ತಾ ಇದ್ದೀವಿ ಅಂದರೆ ಸೊ ಇಲ್ಲಿದೆ KTM ಅಡ್ವೆಂಚರ್ 390. ಸೊ ಇದನ್ನ ನಾನು ನಿನ್ನೆ ಇಸ್ಕೊಂಡ್ಬಂದಿದ್ದು ಯಾರ್ದು ಏನು ಅಂತ ಎಲ್ಲ ಹೋಗ್ತಾ ಎಕ್ಸ್ಪ್ಲೇನ್ ಮಾಡ್ತೀನಿ. ಅಂಡ್ ಗಾಡಿ ಅಂತೂ ಫುಲ್ಲಿ ಲೋಡೆಡ್ ಅಂತಾನೆ ಹೇಳ್ಬೋದು. ಎಲ್ಲ ಜಾನದು ಕ್ರಾಶ್ ಕಾರ್ಡ್ಸ್, ಆಮೇಲೆ ಲೈಟ್ಸ್, ಜಿವಿದು ಟಾಪ್ ಬಾಕ್ಸ್ ರ್ಯಾಕು, ಸಾಡಲ್ ಸ್ಟೇ ಎಲ್ಲಾನು ಪ್ರತಿಯೊಂದನ್ನು ಎಲ್ಲ ಹಾಕ್ಸ್ಕೊಂಡಿದ್ದಾರೆ. ಅಂಡ್ ಪ್ರತಿಯೊಂದನ್ನು ಹೋಗ್ತಾ ಹೇಳ್ತೀನಿ ಎಷ್ಟು ಆಕ್ಸೆಸರೀಸ್ ಇದೆ ಅಂತ. ಆಲ್ಮೋಸ್ಟ್ ಒಂದು 3 lakhs ವರ್ತ್ ಆಕ್ಸೆಸರೀಸ್ ಇದೆ ಈ ಗಾಡಿಲಿ ಅಂತಾನೆ ಹೇಳ್ಬೋದು. ಟೈಮ್ ಬಂದು ಆಲ್ಮೋಸ್ಟ್ ಒಂದು 6 ತಗೊಂಡು ಬಂತು. ಅದೇ ಆಕ್ಚುಲಿ 5 ಓಡಬೇಕಿತ್ತು. ಮೋಹನ್ ಸ್ವಲ್ಪ ಲೇಟಾಗಿ ಹೊರಡು ಪರವಾಗಿಲ್ಲ ಅಂತ. ಸೊ ಒಂದು 5:40 ಹತ್ರ ಆಗ್ತಿದೆ. ಇವಾಗ ಹೊರಟಿದ್ದೀನಿ ನಾನು ಆಕ್ಚುಲಿ. ಅಂಡ್ ಇನ್ನೊಂದೇನಂದ್ರೆ ಈ ಗಾಡಿ 2 months ಇಂದ ಆನ್ ಆಗಿರ್ಲಿಲ್ಲ. ಸೊ ಇವಾಗ ಜಸ್ಟ್ ನಿನ್ನೆ ಜಂಪ್ ಸ್ಟಾರ್ಟ್ ಮಾಡ್ಕೊಂಡು ತಂದೀನಿ. ಇವಾಗ ಆನ್ ಆಗಲ್ಲ ನಂಗೆ ಗೊತ್ತಿರೋಂಗೆ. ಸೊ ಒಂದು ಜಂಪ್ ಸ್ಟಾರ್ಟ್ ಮಾಡ್ಬಿಟ್ಟು ಆಮೇಲೆ ತೊಗೊಂಡೋಗ್ತೀನಿ. ಯಾರ ಗಾಡಿ ಏನು ಎಲ್ಲ ಹೋಗ್ತಾ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ನಾನಂತೂ ಸೂಪರ್ ಎಕ್ಸೈಟೆಡ್ ಆಗಿದ್ದೀನಿ. ನೀವು ಅಷ್ಟು ಎಕ್ಸೈಟ್ ಆಗಿದ್ದೀರಾ ಈ ಸೀರೀಸ್ಗೆ ಅಂತ ಹೇಳ್ತಾ ಅಲ್ಲಿಗೆ ಏನು ಅಂತ ಎಲ್ಲ ಮುಂದೆ ಹೋಗ್ತಾ ನಿಮಗೆ ಗೊತ್ತಾಗುತ್ತೆ. ಸೊ ಆಲ್ರೆಡಿ ಬಾಯ್ಸ್ ಎಲ್ಲ ವೆಯ್ಟ್ ಮಾಡ್ತಿದ್ದಾರೆ. ಜಾಸ್ತಿ ಟೈಮ್ ವೇಸ್ಟ್ ಮಾಡೋಕೆ ಹೋಗಲ್ಲ, ಬರೀ ಹೋಗೋಣ. A few minutes later. ಇವಾಗ ಹೊರಟಿದ್ವಿ. ಹೊಸ ಹೆಲ್ಮೆಟ್ ಕೂಡ ಹಾಕೊಂಡು ನೋಡ್ಬೋದು ನೀವು. ಸೊ ನೋಡಿ MTK RE+ ಹಾಕೊಂಡಿದ್ದೀನಿ. ಆ್ಯಂಡ್ ರೈಡ್ಗೆ ಇದೇ ಫಸ್ಟ್ ಯೂಸ್ ಮಾಡ್ತಿದ್ದು. M1000 ಹಾಕೊಂಡಿದ್ದು ಅಷ್ಟೇ, ಅದು ಬಿಟ್ಟರೆ ಇವತ್ತೇ ಆಗ್ತಿರೋದು. ಬನ್ನಿ ಹೋಗೋಣ. ಬಾಯ್ ಬರ್ತೀನಿ. ಕ್ರೇಜಿ, ಫುಲ್ ಸ್ಮೂತ್ ಆಗಿದೆ ಗಾಡಿ. ಸಸ್ಪೆನ್ಷನ್ ಎಲ್ಲ ಚೇಂಜ್ ಆಗಿದೆ ಇದರಲ್ಲಿ. ಫುಲ್ಲಿ ಲೋಡೆಡ್ ವೆಹಿಕಲ್ ಇದು. ಆ್ಯಂಡ್ ಈ ಗಾಡಿನ ನಾವು ತೊಗೊಂಡೋಗ್ತಿದ್ವಿ. ಕ್ರೇಜಿ. ಯಾವ ಗಾಡಿ ಏನು ಯಾರು ಬರ್ತಾರೆ ಪ್ರತಿಯೊಂದು ಎಲ್ಲ ನಿಮಗೆ ಲೊಕೇಶನ್ ಮೀಟಪ್ ಪಾಯಿಂಟ್ ಹೋದ್ಮೇಲೆ ಗೊತ್ತಾಗುತ್ತೆ ಯಾವ ಗಾಡಿಗಳು ಅಂತ. ಆ್ಯಂಡ್ ಆಬ್ವಿಯಸ್ಲಿ ನನ್ನ R15 ಆಗಲ್ಲ ಆ್ಯಂಡ್ GSX ಆಗಲ್ಲ ರೈಡ್ ಮಾಡೋಕ್ಕೆ ಈ ಥರ ಲಾಂಗ್ ರೈಡ್ಸು. ನಾವು ಹೋಗ್ತಿದ್ದು ಬಂದು 3 daysಗೆ ಎಲ್ಲಿ ಏನು ಎಲ್ಲ ಅಂತ ಅಲ್ಲಿ ಹೋದ್ಮೇಲೆ ಬಾಯ್ಸ್ ಹತ್ರನೇ ಮಾತಾಡಿಸ್ತೀವಿ. ಬನ್ನಿ ಹೋಗೋಣ. ಓಡಿಸೋಕೆ ಮಜಾ. ಆ್ಯಂಡ್ ಏನಂದರೆ ಇದು ಫುಲ್ಲಿ ಆಫ್ ರೋಡ್ಗೆ ರೆಡಿ ಗಾಡಿ. ಇದು ಸಸ್ಪೆನ್ಷನ್ ಎಲ್ಲ ಅಡ್ಜಸ್ಟ್ ಮಾಡಿಸಿದ್ದಾರೆ. ಆ್ಯಂಡ್ ವೈಸರ್ ತೆಗ್ದಿದ್ದಾರೆ. ವೈಬ್ರೇಷನ್ ಬರಬಾರ್ದು. ಯಾಕಂದರೆ ಟಾಲ್ ವೈಸರ್ ಇತ್ತು. ಹೆವಿ ಟೂರಿಂಗ್ ವೈಸರ್ ಬರುತ್ತಲ್ಲ, ಹೆವಿ ಹೈಟ್ ಇರುತ್ತಲ್ಲ, ಆ ವೈಸರ್ ಇದು. ಆ್ಯಂಡ್ ಗಾಡಿ ಯಾರ್ದು ಅಂತಲೂ ಹೋಗ್ತಾ ಹೇಳ್ತೀನಿ ನಿಮಗೆ. ಮೈಲೇಜ್ ಅಷ್ಟೇ ಹೆವಿ ಕಡಿಮೆ ಕೊಡುತ್ತೆ ಅನಿಸುತ್ತೆ. ಸೊ ಇಲ್ಲೇ ಫುಲ್ ಟ್ಯಾಂಕ್ ಮಾಡಿಸ್ಬಿಡೋಣ ಇವಾಗ. ಯಾಕೆಂದ್ರೆ ನಿನ್ನೆ ಜಸ್ಟ್ 500ಗೆ ಹಾಕ್ಸಿದ್ದೆ ಫುಲ್ ಟ್ಯಾಂಕ್. 1074 ಆಗಿದೆ. ಫ್ಯೂಯಲ್ ಅಪ್ ಕೂಡ ಆಯಿತು. ಇನ್ನೇನಿದು ನೆಕ್ಸ್ಟ್ ಸ್ಟಾಪು ಮೀಟಪ್ ಪಾಯಿಂಟು. ಬನ್ನಿ ಹೋಗೋಣ. ಸೊ ಇವಷ್ಟೇ ಟಾಲ್ ತೊಗೊಂಡು ಇಲ್ಲಿಂದ ಹೊರಟಿದ್ವಿ. ಬಾಯ್ಸು ಆಲ್ರೆಡಿ ಸಿಲ್ಕ್ ಬೋರ್ಡ್ ಸಿಗ್ನಲ್ ಹತ್ರ ವೆಯ್ಟ್ ಮಾಡ್ತಿದಾರಂತೆ. ನಾನೊಬ್ಬನೇ ನೈಸ್ ರೋಡು, ಇನ್ನೊಬ್ರು ಹಿಂದೆ ಬರ್ತಾರೆ. ಯಾರು ಅಂತ ನಿಮಗೆ ಹೋಗ್ತಾ ಗೊತ್ತಾಗುತ್ತೆ. ವಿಂಡ್ಲಾಸ್ಟ್ ಹೆವಿ ಇದೆ ಗುರು ಈ ಗಾಡೀಲಿ. ಸೊ ಆಡಿಯೋ ಕ್ವಾಲಿಟಿ ಹೇಗಿರುತ್ತೆ ಅನ್ನೋ ನನಗೂ ಗೊತ್ತಿಲ್ಲ, ಯಾಕಂದರೆ ವಿಂಡ್ಲಾಸ್ಟ್ ಜಾಸ್ತಿನೇ ಇದೆ. ನಾವಿವಾಗ ಇಲ್ಲಿ ಒಂದು ಸ್ಟಾಪ್ ಕೊಡೋಣ. ಮಿಕ್ಕಿದ್ದು ಬಾಯ್ಸ್ ಎಲ್ಲ ಬರ್ತಾರೆ ಇಲ್ಲಿಗೇನೆ. ಸೊ ಅವ್ರಿಗೆ ಇಲ್ಲಿ ಸ್ಟಾಪ್ ಕೊಟ್ಟು ವೆಯ್ಟ್ ಮಾಡೋಣ. ಸೊ ಇಲ್ಲೇ ಹಾಕೋತೀನಿ ಸ್ಟಾಪು. ಬಾಯ್ಸ್ ಎಲ್ಲ ಬರಲಿ, ಬಾಯ್ಸಿಗೆ ವೆಯ್ಟ್ ಮಾಡೋಣ. ಗಾಡಿ ಫಂಟಾಸ್ಟಿಕ್ ಆಗಿದೆ ಓಡ್ಸೋಕ್ಕೆ. ಕ್ರೇಜಿ ನೋಡಿ ಹೆಂಗಿದೆ ಡೇ ಟೈಮಲ್ಲಿ. ವೈಸರ್ ಒಂದು ಇರಬೇಕಿತ್ತು, ಸ್ವಲ್ಪ ವಿಂಡ್ ಬ್ಲಾಸ್ಟ್ ಅವಾಯ್ಡ್ ಆಗೋದು. ಸೊ ವೈಸರ್ ಇಲ್ದಿರ ಸ್ವಲ್ಪ ವಿಂಡ್ ಹೊಡಿಯುತ್ತೆ ಸರಿಗೆ. A few moments later. ನಮ್ಮ ಗ್ರೂಪ್ದು ಯಾವಾಗಲೂ ಒಂದೇ ಇಶ್ಯೂ ಗುರು, ಲೇಟಾಗಿ ಬರ್ತೀವಿ. ಅದು ಒಂದೇ. ಅದು ಬಿಟ್ಟರೆ ನಮ್ಮ ಬೇರೆ ಎಲ್ಲ ಸೂಪರು. ಏನು ಇಶ್ಯೂ ಅಂದರೆ ಲೇಟಾಗಿ ಒಂದು ಬರ್ತಾರೆ, ಅದೇ ಪ್ರಾಬ್ಲಮ್ಮು. ಅದು ಬಿಟ್ಟರೆ ಎಲ್ಲ ಓಕೆ. ಏನಂದರೆ ಇಲ್ಲಿ ಒಂದು 20 ನಿಮಿಷ ವೆಯ್ಟ್ ಮಾಡಿದೆ. ಇವಾಗ ನೋಡಿದೆ ಹೇಳ್ತಾವ್ರೆ ಫ್ಲೈಓವರಿಂದ ಬಂದಿರೋ ಅವ್ರ ಮೇಲ್ಗಡೆ. ಫ್ಲೈಓವರ್ ಹತ್ತಿ ಕೆಳಗೆ ಇಳ್ದು ಆಲ್ರೆಡಿ ಹತ್ತಿ ಮೇಲೆ ಟಾಲ್ ಹತ್ರ ಇದ್ದಾರಂತೆ. ಅಲ್ಲಿ ಮುಂದೆ ಸಿಗ್ತಾರಂತೆ. ನೀವು ಹೋಗೋಣ. ಫ್ಲೈಓವರ್ ಇದೆ, ಎಕ್ಸಿಟ್ ಅನಿಸುತ್ತೆ. ಇದೊಂದು ಸ್ವಲ್ಪ ಮುಂದೆ ಅಷ್ಟೇ, ಸ್ಟ್ರೈಟ್ ಒಂದು 10 ಕಿಲೋಮೀಟ್ರ್ 5 ಕಿಲೋಮೀಟ್ರ್ ಇದೆ ಅನಿಸುತ್ತೆ. ನೋಡಬೇಕು. ಹತ್ತಿ ಮೇಲೆ ಇಲ್ಲ, ಇಲ್ಲೇ ಮುಂದೆ ಎಲ್ಲ ಹಾಕೊಂಡಿರ್ತಾರೆ ಮೋಸ್ಟ್ಲಿ. ಈ ಫ್ಲೈಓವರ್ದು ಟಾಲ್ ಎಕ್ಸಿಟ್ ಆದಮೇಲೆ ಬಂದಿರೋದು ಅವ್ರು ಮೋಸ್ಟ್ಲಿ. ಸ್ಕೈ ವಾಕ್ ಆದಮೇಲೆ ಅಂತ ಅಂದರು. ಮೋಹನ್ ಇಲ್ಲೇ ಇದ್ದಾನೆ. ಸೊ 1 ಕಿಲೋ ಆಲ್ರೆಡಿ ಸಿಕ್ಕಿದೆ. ಯಾರು ಬರ್ತಾರೆ ನಮ್ಮ ಜೊತೆ ಅಂತ ಇಲ್ಲಿ ನೋಡ್ಬೋದು ನೀವು. ಒಂದೆಲ್ಲ ಗಾಡಿ ಬಡವ್ರು ನಾವು ಅಲ್ಲ. ಹೈಟ್ ಕಡಿಮೆ ಇದು ನನಗೆ ಫುಲ್ ಇಟ್ಟಿಸುತ್ತೆ.
ಹಾಂ ನನಗೆ ಸಖತ್ತಾಗಿದೆ ಇದು ಓಡಿಸೋಕ್ಕೆ ಹೋನಾ. ಸೊ ಒಬ್ಬರು ಯಾರು ಈ ರೈಡ್ಗೆ ನಮ್ಮ ಜೊತೆ ಜಾಯ್ನ್ ಆಗ್ತಾರೆ ಅಂತ ನೀವು ಆಲ್ರೆಡಿ ನೋಡಿದ್ರಿ. ಇನ್ನೊಬ್ರು ಮುಂದೆ ಇದ್ದಾರೆ, ಇನ್ನೊಬ್ರು ಹಿಂದೆ ಇದ್ದಾರೆ. ಸೊ ಹೋಗೋದ್ರೆ ಅಲ್ಲಿ ಹೋದ್ಮೇಲೆ ನಿಮಗೆಲ್ಲ ರಿವೀಲ್ ಮಾಡ್ತೀನಿ ಬನ್ನಿ. ಸೊ ಏನು ನೈಸ್ ರೋಡ್ ಟಾಲ್ ಹತ್ರ ಬಂದ್ವಿ, ನೈಸ್ ರೋಡ್ ಅಂತ ಇದ್ದೀನಿ, ಹತ್ತಿಬೇಲೆ ಟಾಲ್ ಹತ್ರ ಬಂದ್ವಿ. ಬಾಯ್ಸ್ ಅಂಡ್ ಗರ್ಲ್ಸ್, ಇವಾಗ ನಾವು ಟಾಲ್ ಹತ್ರ ಬಂದಿದ್ದೀವಿ. ಸೊ ಆ್ಯಕ್ಚುಲಿ ಏನಂದರೆ ಇವಾಗ ಯಾರ್ಯಾರು ಬಂದಿದ್ದೀವಿ ಏನು ಅಂತ ತೋರ್ಸೋಕ್ಕಿಂತ ಮುಂಚೆ ಯಾವ ಗಾಡಿಗಳಿದೆ ಅಂತ ತೋರಿಸ್ಬೇಕು. ಇಲ್ಲಿ ನೋಡ್ಬೋದು ನೀವು, ಫಸ್ಟ್ ಇದೆ ಇಲ್ಲಿ ಮೋಹನ್ ಜೈನ್, ಅದು ADV 390. ಇದು ನಾನ್ ತಂದಿರೋ ಗಾಡಿ ADV 390. ಇದು ನಮ್ಮ ಗೋಲ್ಡನ್ ಥ್ರಾಟಲ್ ಅವ್ರದ್ದು ಡೊಮಿನೋ 400. ಇದು ಗಣಿದು ಹೊಸ ಹಿಮಾಲಯನ್. ಸೊ 4 ಗಾಡಿಗಳು ಹೋಗ್ತಿರೋದು. ಎಲ್ಲಿಗೆ ಏನು ಅಂತ ಎಲ್ಲ ಹೋಗ್ತಾ ಹೇಳ್ತೀನಿ. ಇವಾಗ ನಮ್ಮ ಬಾಯ್ಸ್ ಎಲ್ಲ ತೋರಿಸ್ತೀನಿ, ನೋಡ್ಬೋದು ನೀವು. ಮೋಹನ್, ನಮಸ್ಕಾರ. ಗೋಲ್ಡನ್ ಥ್ರಾಟಲ್ ಮತ್ತೆ ಗಣಿ. ಆಫ್ಟರ್ ಲಾಂಗ್ ಟೈಮ್ ನಾನು ಗಣಿ ರೈಡ್ ಮಾಡ್ತೀನಿ, ನಾನು ಇವರು ರೈಡ್ ಮಾಡ್ತೀವಿ ಈ ಲಾಂಗ್ ಟೈಮ್. ನಾನು ಮೋಹನ್ ರೆಗ್ಯುಲರ್ ಮಾಡ್ತಾ ಇರ್ತೀವಿ. ಸೊ ಏನಂತೀರಾ, ಹಂಗೆ ಎಕ್ಸೈಟ್ಮೆಂಟ್ ಲೆವೆಲ್ ನೆಕ್ಸ್ಟ್, ಬಿಕಾಸ್ ನಾನು ಆಲ್ರೆಡಿ ಮಲ್ಟಿಪಲ್ ರೀಸನ್ಸ್ ಕೊಟ್ಟಿದ್ದೀನಿ ನನ್ನ ಲಾಗಲ್ಲಿ. ಏನಂದ್ರೆ ಫಸ್ಟ್ ಟೈಮ್ ಧನುಷ್ಕೋಡಿ ಹೋಗ್ತಾ ಇರೋದು, ಸುಮಾರು ದಿನದಿಂದ ಪ್ಲಾನ್ ಮಾಡ್ತಿದ್ದು. ಇನ್ನೊಂದೇನು ಅಂತಾರೆ, ನಾವೆಲ್ಲರೂ 400cc ಟೂರಿಂಗ್ ಗಾಡಿಗಳು ಎತ್ಕೊಂಡ್ ಬಂದಿದ್ದೀವಿ. ನೋಡ್ಬೋದು ನೀವು, ಸ್ಕ್ರಾಮ್ ಒಂದಿದ್ರೆ ಎಲ್ಲ ಫುಲ್ ಆಗ್ಬಿಟ್ಟಿರೋದು. ನೀವಿಬ್ರು ಅರ್ಧ ಲೀಟರ್ ಮೇಲೆ, ನಾವಿಬ್ರು ಅರ್ಧ ಲೀಟರ್ ಕೆಳಗೆ ಗಾಡಿಗಳು. ನೀವೆಲ್ಲ 600cc ಮೇಲೆ. ಇನ್ನೊಂದು ಗಾಡಿದು ಹಿಂಗಿದೆ, ಎಕ್ಸೈಟ್ಮೆಂಟ್ ಲೆವೆಲ್ ಒಂದಿದ್ದಿದ್ವಿ. ಫುಲ್ ಇದು ಪ್ಯಾಕೇಜ್ ಆಗ್ಬಿಟ್ಟಿದೆ, ಎಲ್ಲ 400 ಕ್ಯಾಟಗರಿ ಎಲ್ಲ ಇರೋದು. ನಾವು ಫುಲ್ ಎಕ್ಸೈಟ್ ಆಗಿದ್ದೀನಿ. ಫಸ್ಟ್ ಟೈಮ್ ಹೋಗ್ತಿರೋದು ಆ ಕಡೆ ಹೋಗಿದ್ದು. ಆಮೇಲೆ ಗಾಡಿ ನನ್ನ ಗಾಡಿ ಫಸ್ಟ್ ರೈಡು, ಫುಲ್ ಹೊಸ ಗಾಡಿ ಇಲ್ಲಿ ಬಗೀರಲ್ಲಿ. ನಿಮ್ಗೆ ನೀವು ಆಲ್ರೆಡಿ ಹೋಗಿರ್ತೀರಾ? ಹೊಸದಲ್ಲ, ಒಂಥರ ಮನೆ ದೇವ್ರು ಇದ್ದಂಗೆ ಅದು. ಅಲ್ಲಿ ಹೋಗಿ ಬಂದಾಗೆಲ್ಲ ನಂಗೆ ಪಾಸಿಟಿವ್ ಎನರ್ಜಿ. ನೆಕ್ಸ್ಟ್ ವರ್ಷಕ್ಕೆಲ್ಲ ಸಿಕ್ಕೈತೆ, ನೋಡೋಣ ಈ ವರ್ಷ ಏನೋ ಸಿಗ್ತದೆ ಅಂತ. ಇಲ್ಲಿ ಟ್ವಿಸ್ಟ್ ಏನಂದ್ರೆ, ಇಡೀ ರೈಡ್ದು ಪ್ಲಾನೇ ನನಗೆ ಗೊತ್ತಿಲ್ಲ ಏನು ಅಂತ. ಇವ್ರು ಪ್ಲಾನ್ ಮಾಡಿದ್ದಾರೆ. ಫಸ್ಟ್ ಆಫ್ ಆಲ್ ನಾನು ಬರ್ತೀರಾ ಇಲ್ವಾ ಅನ್ನೋ ಕನ್ಫರ್ಮ್ ಆಗಿದೆ ನಿನ್ನೆ ರಾತ್ರಿ 10 ಗಂಟೆಲಿ. ಗಾಡಿ ಅವಾಗ ಒಬ್ಬ ಮಿಸ್ಸಿಂಗು ಇರ್ಲಿ ಹಾಗೆ ಬೇರೆದಕ್ಕೆಲ್ಲ ಹೋಗ್ತಾನೆ. ಬರ್ತೀನಿ ಅಂದ್ಬಿಟ್ಟು ಕೊನೆ ಕೈ ಅಲ್ಲ, ಜುಲೈಯಲ್ಲಿ ಧನುಷ್ಕೋಡಿ ಹೋಗ್ಬೇಕು ಅಂತ ಪ್ಲಾನ್ ಮಾಡಿದ್ದೆ. ಅವನು ಹೇಳಿ ನನಗೆ, ಧನುಷ್ಕೋಡಿ ಜುಲೈ ಮುಚ್ಕೊಂಬೋಣ, ಎಲ್ಲ ಹೋಗೋಣ ನಾಳೆ ಯೂಟ್ಯೂಬರ್ಸು ಅಂತ. ಇವಾಗ ಇನ್ನೊಂದು ಏನಂದರೆ, ಇಲ್ಲಿರೋ ಇಷ್ಟು ಜನ OG ಯೂಟ್ಯೂಬರ್ಸು 2020 ಇರೋಂಥ ಯೂಟ್ಯೂಬರ್ಸು. ಸೊ ಇನ್ಮೇಲೆ ಬ್ಯಾಕ್ ಟು ಬ್ಯಾಕ್ ಎಲ್ಲರದ್ದು ವೀಡಿಯೋಸ್ ಬರುತ್ತೆ, ನೋಡ್ತಾ ಇರಿ. ನಾನು ಹಿಂಗೆ ಮಾತಾಡ್ತಾರೆ, ಇವ್ರದ್ದೆಲ್ಲ ಬ್ಲಾಗ್ ಮಾಡೋಕ್ಕಾಗಲ್ಲ. ಆಮೇಲೆ ಸಿಗ್ತೀನಿ. ಸುಮಾರು ಹೊತ್ತು ಇಲ್ಲೇ ಮಾತಾಡ್ಕೊಂಡು ಟೈಮ್ ಸ್ಪೆಂಡ್ ಮಾಡಿದ್ವಿ. 8 ಗಂಟೆ ಇಲ್ಲೇ ಆಗೋಯ್ತು ಗುರು. ಯಾವ ಅರ್ಲಿ ಮಾರ್ನಿಂಗ್ ರೈಡ್ ಅದು ಹಂಗೆ ಗೊತ್ತಾಯ್ತಿಲ್ಲ. ಅರ್ಲಿ ಮಾರ್ನಿಂಗ್ ರೈಡ್ ಆಗಲಿಲ್ಲ, ಲೇಟ್ ಮಾರ್ನಿಂಗ್ ಆಯ್ತು. ಇದು ಹೊರಟಿದ್ದೀವಿ ಎಲ್ಲ ಇಲ್ಲಿಂದ. 8 o'clock ಆಗ್ತಾ ಬಂತು. ನೆಕ್ಸ್ಟ್ ಸ್ಟಾಪು ಗೋಲ್ಡನ್ ಥ್ರಾಟಲ್ ಅವ್ರಿಗೆ ಗೊತ್ತು, ಅವ್ರು ಹೆವಿ ಎಕ್ಸ್ಪೀರಿಯನ್ಸ್ ರೈಡರು. ಒಬ್ಬೊವ್ರ ಬಗ್ಗೆ ಹೇಳ್ತೀನಿ ಹೋಗ್ತಾ. ಸೊ ಗೋಲ್ಡನ್ ಥ್ರಾಟಲ್ ಅವರು ಆಲ್ಮೋಸ್ಟ್ ತುಂಬ ಲೈಕ್ ಅವರು 35+ ಅಂತೂ ಇದ್ದಾರೆ ಅಂತ ನಂಗೆ ಗೊತ್ತು. ಸೊ ಅವರು ತುಂಬ ವರ್ಷದಿಂದ ರೈಡಿಂಗ್ ಎಲ್ಲ ಮಾಡ್ಕೊಂಡಿದ್ದಾರೆ. ಸೊ ಈಸ್ ವೆರಿ ಎಕ್ಸ್ಪೀರಿಯನ್ಸ್ ರೈಡರ್. ಬನ್ನಿ ಹೋಣ. ಸೊ ನಾನು, ಮೋಹನು, ಗೋಲ್ಡನ್ ಥ್ರಾಟಲ್ ಅವರು, ಗಣಿಯವರು 4 ಜನ ಮಾನ್ಸೂನ್ ರೈಡ್ ಥರನೇ ಪ್ಲ್ಯಾನ್ ಮಾಡ್ಕೊಂಡು ಹೊರಟಿರೋದು. ಆಲ್ಮೋಸ್ಟ್ ಲೈಕ್ ಮಾನ್ಸೂನ್ ಮುಗೀತಾ ಬಂತು. ಇವಾಗ ಮುಗ್ದಿಲ್ಲ, ಒಂದು ದೀಪಾವಳಿವರೆಗೂ ಬರ್ತಾನೆ ಇರುತ್ತೆ, ಬಟ್ ಕಡಿಮೆ ಆಗಿರುತ್ತೆ. ಈ ಪೀಕ್ ಇರುತ್ತಲ್ಲ, ಲೈಕ್ ಫ್ರಮ್ ಜೂನ್ ಟು ಜುಲೈ ಹಿಂಗೆ ನಾರ್ಮಲ್ ವೆದರ್ ಕೋಲ್ಡಾಗಿ ಮೈಲ್ಡಾಗಿದ್ದರೆ ವೆದರು ಚೆನ್ನಾಗಿರುತ್ತೆ ಗುರು. ನೆಕ್ಸ್ಟ್ ಸ್ಟಾಪ್ ಎಲ್ಲಿ ಏನು ಅಂತ ಎಲ್ಲ ಇವ್ರಿಗೆ ಗೊತ್ತು. ಸೊ ಕಂಪ್ಲೀಟ್ ಪ್ಲ್ಯಾನ್ ಎಲ್ಲ ಇವರೇ ಮಾಡಿದ್ದು. ನಾನು ಜಸ್ಟ್ ಜಾಯ್ನ್ ಆಗಿ ಹೋಗ್ತಾ ಇದ್ದೀನಿ ಅಷ್ಟೇ. ಯಾಕಂದರೆ ನಾನು ಹೋಗೋದು ಕನ್ಫರ್ಮೇ ಆಗಿರಲಿಲ್ಲ ಗುರು. ನಿನ್ನೆ ರಾತ್ರಿ ಅಷ್ಟೇ ಕನ್ಫರ್ಮ್ ಆಗಿದ್ದು, ಯಾಕಂದರೆ ಗಾಡಿ ಅರೇಂಜ್ ಆಗಿರಲಿಲ್ಲ. ನಾನು ಆಗಲೇ ಹೇಳ್ದಂಗೆ GSXL ಅಂತೂ ಹೋದರೆ ಹೆವಿ ಬೆನ್ನವೆಲ್ಲ ಬಂದ್ಬಿಡುತ್ತೆ. ಆ್ಯಂಡ್ R15 ಸೇಮ್ ಪ್ರಾಬ್ಲಮ್ಮೇ, ಅದೇ ಪ್ರಾಬ್ಲಮ್ಮು. ಅದರಿಂದ ನಾನು ಬೇಡ ಸುಮ್ಮನೆ ರಿಸ್ಕು ಅಂದ್ಬಿಟ್ಟು ಯಾರ್ದಾರು ಗಾಡಿ ತೊಗೊಂಡು ADV ಆ ಥರ ಫುಲ್ ಕಂಫರ್ಟಬಲ್ ಆಗಿ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದು. ಸೊ ಅದೇ ಇದರಲ್ಲೇ ಹೋಗ್ತಾ ಇದ್ದೀವಿ ಇವಾಗ. ಈ ಗಾಡಿ ಮಾತ್ರ ಅಲ್ಟಿಮೇಟ್ ಆಗಿದೆ, ಹೆವಿ ಆಕ್ಸೆಸರೀಸು. ಈ ಗಾಡಿ ಯಾರ್ದು ಅಂತ ನೀವೇನಾದ್ರು ಕೇಳಿದ್ರೆ, ಇದು ಬಂದು ಮಧು ಟ್ಯೂಬ್ ಅಂತ, ಬ್ಯೂಟಿಫ್ಲೈ ಅಂತ ಯೂಟ್ಯೂಬ್ ಚಾನಲ್ ಇದೆ. ಯೂಟ್ಯೂಬು, ಇನ್ಸ್ಟಾ ID ಎಲ್ಲನೂ ಪ್ರತಿಯೊಂದು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಆ್ಯಂಡ್ ಫೋಟೋಸ್ ಕೂಡ ನೀವು ನೋಡ್ತೀರಾ, ಅವ್ರದ್ದು ಚೆಕ್ಔಟ್ ಮಾಡಿ, ಫಾಲೋ ಮಾಡಿ. ಅವ್ರದ್ದು ಯೂಟ್ಯೂಬ್ ಚಾನಲ್ ಇದೆ. ವೀಡಿಯೋಸ್ ನೆಕ್ಸ್ಟ್ ಲೆವೆಲಲ್ಲಿ ಮಾಡ್ತಾರೆ. ಟು ಬಿ ಫ್ರ್ಯಾಂಕ್, ಅವರು ಟ್ರಾವೆಲ್ ವೀಡಿಯೋಸ್ ಎಲ್ಲ ಸಖತ್ತಾಗಿ ಮಾಡ್ತಾರೆ. ಪ್ರಾಪರ್ ನರೇಷನ್ ಕೊಡ್ಕೊಂಡು ಸ್ಟೋರಿ ಲೈನ್ ಜೊತೆಗೆ ಒಂಥರ ಮಸ್ತಾಗಿ ಮಾಡ್ತಾರೆ ವೀಡಿಯೋಸ್ ಎಲ್ಲ. ಅವ್ರ ಚಾನಲ್ ಚೆಕ್ಔಟ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್ ಬ್ರದರ್, ನೀವು ಈ ವಿಡಿಯೋ ನೋಡ್ತೀರಾ, ವೆರಿ ಬಿಗ್ ಥ್ಯಾಂಕ್ಸ್ ಅಂತ ಹೇಳ್ತೀನಿ. ಯಾಕಂದರೆ ಗಾಡಿ ಕೊಟ್ಟಿರ ನೀವು ರೈಡ್ಗೆ, ಮಸ್ತಾಗಿದೆ. ಆರಾಮಾಗಿ ಕಂಫರ್ಟಬಲಾಗಿ ಹೋಗ್ತಾಯಿನಿ. ಆ್ಯಂಡ್ ಇವಾಗಷ್ಟೇ ಬ್ಯಾಗ್ನ ಕೂಡ ಗೋಲ್ಡನ್ ಥ್ರಾಟಲ್ ಅವರು ಇದರಲ್ಲಿ ಟಾಪ್ ಬಾಕ್ಸ್ ಒಳಗಡೆ ಹಾಕ್ಬಿಟ್ಟಿನಿ. ಸೊ ಫುಲ್ ಕಂಫರ್ಟಬಲ್ ರೈಡು, ಜಾಲಿ ಜೋಬೆಲ್ಲ ಖಾಲಿ ರೈಡ್ ಮಾತ್ರ ಫುಲ್ ಜಾಲಿ. ಏನಾದರೂ ಜಾಲಿಯಾಗಿರಿ, ಜೋಬ್ ಖಾಲಿ ಆದರೂ ಪರವಾಗಿಲ್ಲ, ಜಾಲಿ ಮಾತ್ರ ಮರಿಬೇಡಿ. ಬನ್ನಿ ಹೋಗೋಣ ಮುಂದೆ. ಸ್ಟಾಪ್ ಕೊಡೋಣ, ಸ್ಟಾಪ್ ಕೊಟ್ಟಾಗ ಸಿಗ್ತೀನಿ. ಅದಕ್ಕಿಂತ ಮುಂಚೆ ನೋಡೋಂಥ ಏನೋ ಕಂಟೆಂಟ್ ಸಿಕ್ಕರೆ ಅದನ್ನು ತೋರಿಸ್ತೀನಿ.
ಇವಾಗಂತೂ ರೋಡ್ ಫುಲ್ಲು ಹಾಳಾಗ್ಬಿಟ್ಟಿದೆ ಗುರು. ಸೊ ಸೆಕೆಂಡ್ ಟರ್ ಹತ್ರ ಬಂದ್ವಿ ಗುರು. ಒಳ್ಳೆ ನಿದ್ದೆ ಬರ್ತಾಯಿತ್ತು ನನಗಂತೂ, ಹೊಟ್ಟೆ ಬೇರೆ ಹಸಿತೈತೆ ಫುಲ್ಲು ರೋದ್ನೆ. ನಾನು ಯೂಶ್ವಲಿ ಅದಕ್ಕೇ ಲೈಕ್ ಓವರ್ ನೈಟ್ ರೈಡ್ಸ್ ಎಲ್ಲ ಮಾಡೋಲ್ಲ ತುಂಬ ದೂರ, ಯಾಕಂದರೆ ನನಗೆ ಹೆವಿ ನಿದ್ದೆ ಬರುತ್ತೆ. ಹೆವಿ ಅಂದರೆ ಹೆವಿ ಬೇಜಾನು ನಿದ್ದೆ ಬರುತ್ತೆ. ಇವಾಗ ಆಲ್ಮೋಸ್ಟ್ ಮನೆಯಿಂದ ಒಂದು 120 ಕಿಲೋಮೀಟರ್ಸ್ ಬಂದಿದ್ದೀವಿ ಗುರು. ಸೊ ಇವಾಗ ಇಲ್ಲೇ ಒಂದು ಸ್ಟಾಪ್ ಕೊಟ್ಟಿದ್ದೀವಿ ಕೃಷ್ಣಗಿರಿ ಆದಮೇಲೆ. ಒಂದು ಅರೌಂಡ್ 130 ಕಿಲೋಮೀಟರ್ಸ್ ಬಂದಿದ್ದೀವಿ ಮನೆಯಿಂದ. ಇಲ್ಲೇ ಸ್ಟಾಪ್ ಕೊಟ್ಟಿದ್ದೀವಿ, ಒಂದು ಕಾಫಿ ಸ್ಟಾಪ್. ಇವರೆಲ್ಲ ಟೀ ಕುಡಿತಾರೆ, ನಾನು ಕಾಫಿ ಕುಡಿತಾ ಇದ್ದೀನಿ. ಗಾಡಿಗಳೆಲ್ಲ ಇಲ್ಲಿ ಲೈನಪ್ ಆಗಿದೆ, ಲೈನಾಗಿ ನಿಲ್ಸಿದ್ದೀವಿ, ನೋಡ್ಬೋದು ನೀವು. ಎಲ್ಲ ಗಾಡಿಗಳು ಲೈನು ನಿಂತಿದ್ದಾವೆ. ಸೊ ಒಳ್ಳೆ ನಿದ್ದೆ ಬರ್ತಾಯಿತ್ತು, ಅದಕ್ಕೆ ನಿಲ್ಸ್ಬಿಟ್ಟು ಒಂದು ಕಾಫಿ ಕುಡ್ಕೊಂಡು ಇಲ್ಲಿಂದ ನೆಕ್ಸ್ಟು ಬ್ರೇಕ್ಫಾಸ್ಟು. ಹೊಟ್ಟೆ ಅಂತೂ ಹೆವಿ ಹಸಿತಾ ಇದೆ ಗುರು. ಬನ್ನಿ ಹೋಗೋಣ. ಟೀ ಸ್ಟಾಪ್ ಎಲ್ಲ ಮುಗೀತು, ಇವಾಗ ಇಲ್ಲಿಂದ ಹೊರಟಿದ್ದೀವಿ ಗುರು. ಎಲ್ಲ ಗಾಡಿ ಪ್ಯಾಕ್ಡು ಫುಲ್ಲು. ನೀಟಾಗಿ ಸ್ವಲ್ಪ ಅಡ್ಜಸ್ಟ್ಮೆಂಟ್ಗಳೆಲ್ಲ ಮಾಡ್ಕೊಂಡು ಬ್ಯಾಕ್ ಚೇಂಜ್ ಮಾಡಿ ಅದು ಇದೆಲ್ಲ ಮಾಡ್ಕೊಂಡು ಇವಾಗ ಇಲ್ಲಿಂದ ಹೊರಟಿದ್ದೀವಿ. ನೆಕ್ಸ್ಟ್ ಸ್ಟಾಪು ದಿಂಡಿಗಲ್ಲು. ಅಲ್ಲಿ ಎಗ್ ದೋಸೆಗೆ ಆಗಲಿ ಹೇಳ್ದಂಗೆ ಎಗ್ ದೋಸೆಗೆ ಅಂತಲೇ ಒಂದು ಸ್ಟಾಪ್ ಕೊಡ್ತಾಯಿದ್ದೀವಿ. ನೋಡುವ ಹೇಗೆ ಏನು ಅಂತೆಲ್ಲ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ ನಿಮಗೆ. ಸೊ ಇಲ್ಲೊಂದು ಸ್ಟಾಪ್ ಹಾಕಿದ್ದೀವಿ, ಶರ್ಮಿ ಭವನ್. ತಿಂಡಿ ಇಲ್ಲೇ ಅನಿಸುತ್ತೆ ನಿಲ್ಸಿರೋದು. ವೆಜ್ ಅಂತವ್ರೆ, ಇಲ್ಲಿ ಮೊಟ್ಟೆ ಹಾಕವ್ರೆ. ಮೇ ಬಿ ಎಗ್ ಈಸ್ ವೆಜ್, ಮೇ ಬಿ ಎಲ್ಲ ಎಗ್ ಈಸ್ ವೆಜ್ಜೆ. ಮೋಹನ್ ಮುಂದೆ ಹೋಗ್ಬಿಟ್ಟು ಏನು ಅನಿಸುತ್ತೆ. ಸೊ ಇಲ್ಲಿ ಒಂದು ಬ್ರೇಕ್ಫಾಸ್ಟ್ ಸ್ಪಾಟ್ ಹಾಕಿದ್ದೀವಿ, ಗೋಲ್ಡನ್ ರೋಟಲ್ಲಿ ಒಂದು ನಿಲ್ಸೋರೆ. ಇವಾಗ ನಾವು ಇಲ್ಲೇ ಬ್ರೇಕ್ಫಾಸ್ಟ್ ನಿಲ್ಸಿದ್ದೀವಿ. ಸೇಲಂ ಒಂದು 45 ಕಿಲೋಮೀಟರ್ ಇದೆ, ಇಲ್ಲೇ ಬ್ರೇಕ್ಫಾಸ್ಟ್ಗೆ ನಿಲ್ಸಿದ್ದೀವಿ. ಟೈಮ್ ಬಂದು 10 ಗಂಟೆ ಆಗಿದೆ. ಸೊ ಇವಾಗ ಏನು ಆರ್ಡರ್ ಮಾಡಿದ್ದೀವಿ ಅಂತ ನೀವು ಕೇಳಿದ್ರೆ ಇಲ್ಲಿ ನೋಡ್ಬೋದು, ಎಗ್ ದೋಸೆ ಒಳಗಡೆ ಆಮ್ಲೆಟ್ ಹೊಡೆದಿರ್ತಾರೆ ನೋಡಿ. ಸೊ ಇದು ದೊಡ್ಡದು ದೋಸೆ, ಇದು ಈರುಳ್ಳಿ ಮೊಟ್ಟೆ ಎಲ್ಲ ಹಾಕಿದ್ದಾರೆ ನೋಡ್ಬೋದು. ಎಲ್ಲ ತಿಂದ ಬ್ರೇಕ್ಫಾಸ್ಟ್. ಗಣಿ ಎಲೆ ಕೊಟ್ಟಿರೋ ಎಲೆನೇ ಬೇಗ ತಿನ್ಬಿಟ್ಟ ಗಣಿ. ಈ 2ನೇ ಎಲೆ ತಗೊಂಡು ಸಪ್ರೇಟ್ ಹಾಕ್ಸ್ಕೊತಾನೆ. ಹೊಟ್ಟೆ ಹಚ್ಚಿತೈತೆ ಅಂದ್ಬಿಟ್ಟು ಎಲೆನೇ ತಿನ್ಬಿಟ್ಟಿದ್ದ. ಏನೇನು ಸಿಗುತ್ತೋ ಗೊತ್ತಿಲ್ಲ. ಹೆವಿ ಹೊಟ್ಟೆ ಹಸಿತಾ ಇದೆ ಪಟ್ಟಂತ. ಇವಾಗ ದೋಸೆ ತಿನ್ಬಿಟ್ಟು ಆಮೇಲೆ ಸಿಗ್ತೀನಿ. ಸೊ ಇವಾಗ ಟೈಮ್ ಬಂದು ಆಲ್ಮೋಸ್ಟ್ 12 ಗಂಟೆ ಆಗ್ತಾ ಬಂತು. 12 ಗಂಟೆ ಏನಕ್ಕೆ ಅಂದರೆ ಇಲ್ಲಿ ಬಂದಿದ್ದು ಒಂದು 10 ಗಂಟೆಗೆ 10:30ಗೆ ನಾವು ಬಂದಿದ್ದು. 10:30ಗೆ ಬಂದು ಹೋಟೆಲ್ಗೆ ಹೊಡ್ತಾ ಇದೀವಿ. ಒಂದು ಅರ್ಧ ಗಂಟೆ ತಿನ್ನೋಕ್ಕೆ 1 ಅವರ್ ಪವರ್ ನ್ಯಾಪ್ ಹಾಕ್ದೆ. ಯಾಕಂದರೆ ನೆನ್ನೆ ಎಲ್ಲ ನಿದ್ದೆನೇ ಮಾಡಿಲ್ಲ, ಎಲ್ಲ ಪ್ಯಾಕಿಂಗ್ ಅದು ಇದು ಲೇಟ್ ಆಗಿತ್ತು. ಯಾಕಂದರೆ ಕನ್ಫರ್ಮ್ ಇರಲಿಲ್ಲ, ಸೊ ಲೇಟ್ ನೈಟ್ ಕನ್ಫರ್ಮ್ ಆಗಿದ್ದು, ಅದರಿಂದ ಲೇಟ್ ಆಯಿತು. ಸೊ ನಿದ್ದೆ ಎಲ್ಲ ಮಾಡೇ ಇರಲಿಲ್ಲ. ಅದಕ್ಕೆ ಅಂದ್ಬಿಟ್ಟು ಇವಾಗ ಒಂದು 1 ಅವರ್ ಮಲಗಿದೆ. ಇವರೆಲ್ಲ ಮಾತಾಡ್ಕೊಂಡಿದ್ರು. ನಾನು ಇಲ್ಲೇ ಇವತ್ತೊಂದು ಚೇರ್ ಎತ್ಕೊಂಡು ಈ ಗಾಡಿ ವರ್ಕೊಂಡು ಮಲ್ಕೊಂಡ್ಬಿಟ್ಟಿದ್ದೆ. ಆರಾಮಾಗಿ ಒಳ್ಳೆ ನಿದ್ದೆ ಬಂತು 1 ಅವರ್. ಐ ಆಮ್ ನಾಟ್ ಅ ಹೈವೇ ಗಾಯ್, ಹೇಳ್ದೆ ಅಲ್ಲ, ಹೆವಿ ನಿದ್ದೆ ಬರುತ್ತೆ ನನಗೆ. ಹೈವೇಲಿ ಬೋರ್ ಆಗಿಬಿಡುತ್ತೆ. ಡೆಸ್ಟಿನೇಷನ್ ಇದ್ದೇ ಲೈಕ್ ಗರ್ವ್ಸ್ ಘಾಟ್ಸ್ ಎಲ್ಲ ಇದ್ದೇ ಎಷ್ಟು ಬೇಕಾದ್ರೆ ಓಡಿಸ್ತೀನಿ. ಹೈವೇ ಇದ್ರೆ ನಿದ್ದೆ ಬೇಜಾನ್ ಬಂದ್ಬಿಡುತ್ತೆ ನನಗೆ. ಸೊ ಬನ್ನಿ ಹೋಗೋಣ, ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ. ಇವಾಗ ಸ್ವಲ್ಪ ರಿಫ್ರೆಶ್ ಆಗಿದ್ದೀನಿ. ಸೊ ನಿದ್ದೆ ಅಷ್ಟು ಬರೋಲ್ಲ, ಕಡಿಮೆ ಅದು ಒಂದು 2 ಅವರ್ ಅಂತೂ ಬರೋಲ್ಲ. ಆಮೇಲೆ ನೋಡಬೇಕು, ಚೆನ್ನಾಗಿ ತಿನ್ಬಿಟ್ಟಿವಿ ಬೇರೆ ಎಲ್ಲರೂ. ಸೊ ನೋಡಬೇಕು ಹೆಂಗಾಗುತ್ತೆ ಏನು ಕತೆ ಅಂತ. ನಾನು ಲಿಟ್ರಲಿ ರೈಡ್ ಮಾಡಿನೇ ಒಂದು ಎಷ್ಟು ಆಗಲೇ 2022 ಏಪ್ರಿಲಲ್ಲಿ ನಾನು ಮೋಹನ್ ಹೈದರಾಬಾದ್ ಹೋಗಿದ್ವಿ 1 ವೀಕು. ಸೊ ಅದೇ ಲಾಸ್ಟ್, ಅದೊಂದು 2000 ಕಿಲೋಮೀಟರ್ಸ್ ಟೋಟಲ್ ರೈಡ್ ಇತ್ತು. ಈಗ ಅಲ್ಲೇ ಎಲ್ಲ ಸುತ್ತಾಡ್ಕೊಂಡು ಫುಲ್ಲು ಎಲ್ಲ ಎಕ್ಸ್ಪ್ಲೋರ್ ಮಾಡಿದ್ವಿ. 1008 ಚೇಂಜ್ ಹತ್ರ ಆಗಿತ್ತು. ಸೊ ಮಸ್ತಾಗಿತ್ತು ಅದೂ. ಅದೇ ಲಾಸ್ಟು. ಅದಾದಮೇಲೆ ಪ್ರೈಸ್ ಫ್ಯಾಕ್ಟ್ರಿ ಓಪನ್ ಮಾಡಿದ್ವಿ. ಅದಾದ್ಮೇಲಿಂದ ಫುಲ್ಲು ಬ್ಯುಸಿ, ಏನು ಮಾಡೋಕ್ಕೆ ಆಗಿಲ್ಲ. ಲೈಕ್ ವ್ಲಾಗ್ಸ್ ಇಲ್ಲ, ಏನಿಲ್ಲ. ನಿಮಗೆ ಗೊತ್ತು ಎಷ್ಟು ಗ್ಯಾಪ್ ಆಯಿತು ಅಂತ ಅದಾದಮೇಲಿಂದ. ಸೊ ಅದೇ ಲಾಸ್ಟು ಗೈಸ್. ಇವಾಗ ಒಂದು ರೈಡ್ ಬಂದಿದ್ದೀನಿ, ನೋಡೋಣ ಹೆಂಗಿರುತ್ತೆ ಎಲ್ಲರೂ ನಿಮಗೆ ಗೊತ್ತಾಗುತ್ತೆ. ನೀವೇ ನೋಡ್ತಿರ್ತೀರ ಕೊನೆ ತನಕ ಎಲ್ಲ ಎಪಿಸೋಡ್ಸು ನೋಡಿ. ಇದು ಫಸ್ಟ್ ಎಪಿಸೋಡ್ ನೀವು ನೋಡಿದೀಗ. ಈ ಎಪಿಸೋಡ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಎಪಿಸೋಡಲ್ಲಿ ಇನ್ನೂ ಎಕ್ಸೈಟ್ಮೆಂಟ್ ಒಂದೊಂದೇ ಇರುತ್ತೆ. ಸೊ ನೀವು ಎಲ್ಲ ಮುಂದಿನ ವೀಡಿಯೋಸಲ್ಲಿ ನೋಡ್ತಾ ಇರ್ತೀರ. ಸೊ ಮಿಸ್ ಮಾಡ್ತೀರಾ, ಕಂಟಿನ್ಯೂಸ್ ಆಗಿ ಎಲ್ಲ ಎಪಿಸೋಡ್ ನೋಡಿ ಸಪೋರ್ಟ್ ಮಾಡಿ. ನಮ್ಮ ಬಾಯ್ ಚಾನಲ್ ಅದಕ್ಕೂ ಸಬ್ಸ್ಕ್ರೈಬ್ ಮಾಡಿಬಿಡಿ. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಬಿಡಿ ಅಂತ ಹೇಳ್ತಾ ಮಾತು ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗೋಣ ವಿಡಿಯೋಲಿ. ನಮಸ್ಕಾರ.